ಅವರ ಕಡ್ಡಾಯವಾಗಿ ಮತ್ತೆ ಫ್ರೈಡೆ ಬೇರೆ ರೌಡಿ ಪೀರಿಯಡ್ ಆಗ್ತಾ ಇದ್ದಾರೆ. ಆ ರೌಡಿ ಪೀರಿಯಡ್ಗೆ ಕಡ್ಡಾಯವಾಗಿ ಅವರನ್ನು ಕರ್ಕೊಂಡು ಬರಲೇಬೇಕು. ಯಾಕಂದ್ರೆ ಒಟ್ಟಿನಲ್ಲಿ 986 ರೌಡಿ ಶೀಟರ್ಗಳಲ್ಲಿ ಕೇವಲ 388 ರೌಡಿ ಶೀಟರ್ಗಳು ಮಾತ್ರ ಹಾಜರಾಗಿದ್ದಾರೆ. 40% ಮಾತ್ರ ಹಾಜರಾಗಿದ್ದಾರೆ. ಯಾರು ರೌಡಿ ಪೀರಿಯಡ್ಗೆ ಹಾಜರಾಗಿರುವ ಅವರು ಕಡ್ಡಾಯವಾಗಿ ಕರ್ಕೊಂಡು ಬರ್ತೀವಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ರೌಡಿ ಪೀರಿಯಡ್ ಫ್ರೈಡೇನ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಅದೇ ರೀತಿ ರೌಡಿಗಳಿಗೆ ಎಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನಮ್ಮ ಕಾನೂನು ಸುವ್ಯವಸ್ಥೆಗೆ, ಜಿಲ್ಲೆಯ ಶಾಂತಿ ಸಮಾಧಾನಕ್ಕೆ ಭಂಗ ಉಂಟು ಮಾಡಿದ್ರೆ ಮಾತ್ರ ಯಾರಿಗೂ ನಾವು ಬಿಡುವುದಿಲ್ಲ. ಮಚ್ಚು, ನೈಫು, ಈ ರೀತಿ ವೆಪನ್, ತಪಂಚ, ಪಿಸ್ಟಲ್ ತಗೊಂಡು ಓಡಾಡಬೇಕಂತ ಏನಾದರೂ ಮನಸ್ಸಲ್ಲಿ ನಿಮಗಿದ್ರೆ ಇವತ್ತೇ ಅದನ್ನು ಬಿಡಿ ಅಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ನಿಮ್ಮ ಎಲ್ಲ ವೆಹಿಕಲ್ಸ್, ನಿಮ್ಮ ಮನೆಗಳು ಚೆಕ್ ಮಾಡಲಾಗ್ತದೆ. ಈಗಾಗಲೇ ನಿಮ್ಮೆಲ್ಲರ ಮೂವ್ಮೆಂಟ್ಸ್ ನಾವು ಚೆಕ್ ಮಾಡ್ತಾ ಇದ್ದೇವೆ. ಯಾವ ರೌಡಿ ಶೀಟರು ಎಲ್ಲೆಲ್ಲಿ ಯಾವ ಸೆಂಟರ್ಗಳಲ್ಲಿ ಓಡಾಡ್ತಾ ಇದ್ದಾರೋ ಎಲ್ಲ ನಮಗೆ ಪಕ್ಕಾ ಮಾಹಿತಿ ಬರ್ತಾ ಇದೆ. ಅದೇ ರೀತಿ ನಾವು PSIಗಳಿಗೆ, ಇನ್ಸ್ಪೆಕ್ಟರ್ಗಳು ಕೂಡ ನಾವು ಮೆಮೋಸ್ ಕೊಡ್ತಾ ಇದ್ದೇವೆ. ಕಳ್ಳತನ ಮಾಡುವವರು, ರಾಬರಿ ಮಾಡುವವರು ಯಾಕೆ ನಮ್ಮ ಬಸವೇಶ್ವರ ಸರ್ಕಲ್ ಬರ್ತಾ ಇದ್ದಾರೆ, ಯಾಕೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಬರ್ತಾ ಇದ್ದಾರೆ, ಯಾಕೆ ರೈಲ್ವೆ ಸ್ಟೇಷನ್ ಕಡೆ ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿ ನಾವು ಈಗಾಗಲೇ ತೆಗಿತಾ ಇದ್ದೇವೆ. ನಿಮಗೆ ಮತ್ತಷ್ಟು ಕಷ್ಟ ನಾವು ತರ್ತೇವೆ. ನಿಮ್ಮ ಕಂಪ್ಲೀಟ್ ಮೂವ್ಮೆಂಟ್ ಅನ್ನು ರಿಸ್ಟ್ರಿಕ್ಷನ್ ಮಾಡ್ತೇವೆ. ರೌಡಿ ಶೀಟ್ ಇದ್ದಿದ್ದರಿಂದ ನಿಮ್ಮೊಬ್ಬರಿಗೆ ಅಲ್ಲ, ನಿಮ್ಮ ಕುಟುಂಬಕ್ಕೂ ತೊಂದರೆ ಆಗ್ತದೆ. ನಾಳೆ ನಿಮ್ಮ ಮಕ್ಕಳು ಜಾಬ್ ಹೋದಾಗ, ಬೇರೆ ಬೇರೆ ಕಾಲೇಜ್ ಅಡ್ಮಿಷನ್ಸ್ ಹೋದಾಗ ಕೂಡ ತೊಂದರೆ ಉಂಟಾಗ್ತದೆ. ನಿಮಗೆ ಸತ್ಪ್ರವರ್ತನೆ ಅಳವಡಿಸ್ಕೊಳ್ಳಿ, ಬದಲಾವಣಿಸ್ಕೊಳ್ಳಿ. ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಿಸ್ಕೊಳ್ಳಿ. ಸ್ವೇಚ್ಛದಿಂದ ನೀವು ಬರ್ತೀವಿ. ನೀವು ಅದೇ ರೌಡಿ ಪ್ರವೃತ್ತಿಯನ್ನು ನೀವು ಮುಂದುವರಿಸಿಕೊಂಡು ಬಂದರೆ ಮಾತ್ರ ಕಾನೂನಿನ ಸಂಕಷ್ಟ ನಿಮಗೆ ಇದ್ದೇ ಇರ್ತದೆ. ಸಬ್ ಡಿವಿಷನಲ್ಲಿ ಪ್ರತಿಯೊಬ್ಬ ರೌಡಿ ಶೀಟರ್ ಮನೆ ಮೇಲೆ ದಾಳಿ ಮಾಡಿದ್ದೇವೆ. ಯಾರ್ಯಾರು ತಲವಾರುಗಳನ್ನು ಇಟ್ಕೊಂಡಿದ್ದಾರೆ, ವೆಹಿಕಲ್ಗಳಲ್ಲಿ ಯಾರ್ಯಾರು ಚಾಕುಗಳನ್ನು ಇಟ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ನಾವು ತೆಗೆದಿದ್ದೇವೆ. ಅಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಎಕ್ಸ್ಟರ್ಮೆಂಟ್ ಮಾಡ್ತಾ ಇದ್ದೇವೆ. ಈಗಾಗಲೇ 2-3 ಜನರನ್ನು ನಾವು ಬೇರೆ ಬೇರೆ ದೂರ ಜಿಲ್ಲೆಗಳಿಗೆ ನಾವು ಗಡಿಪಾರು ಮಾಡಿದ್ದೇವೆ. ಮಟ್ಕ ಹೆಸರಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರನ್ನ ದೋಚಿಕೊಳ್ಳುವ ಮಟ್ಕ ಕಳ್ಳರನ್ನು ಕೂಡ ನಾವು ಬಿಡಲ್ಲ. ಅದೇ ರೀತಿ ಡ್ರಗ್ಸ್ ಅನ್ನು ಮಾರಿ ಸ್ಟೂಡೆಂಟ್ಸು, ಸಮಾಜವನ್ನು ಹಾಳು ಮಾಡುವ ರೌಡಿ ಶೀಟರ್ಗಳನ್ನು ಕೂಡ ನಾವು ಬಿಡಲ್ಲ. ನಾನು ಮತ್ತೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ರೌಡಿ ಶೀಟ್ ಇದ್ದಿದ್ದರಿಂದ ಕೇವಲ ನಿಮ್ಮೊಬ್ಬರಿಗೆ ನಷ್ಟ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೂ ನಷ್ಟ. ರೌಡಿ ಶೀಟರ್ಗಳ ಮಕ್ಕಳಿಗೂ ಕೂಡ ಹೆಣ್ಮಕ್ಳಿಗೂ ಕೊಡಲ್ಲ. ಯಾವ ನೆಟ್ಟಸ್ತನ ಯಾರು ಇಟ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳೋದು.